ನ್ಯಾಚುರಲ್ ಜಸ್ಟಿಸ್ ನಾಟ್ ಬೀನ್ ಗಿವನ್. ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಬಗ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆನೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ. ಸಚಿವರುಗಳೇ ಈ ಸರ್ಕಾರದಲ್ಲಿ ಶಾಸಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಆದ್ರೆ ಈಗ ಪತಿವ್ರತೆ ತರ ಮಾತನಾಡ್ತಾರೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ಸಿಎಂ ಆಗುವಂತಹ ಕನಸಿಟ್ಟುಕೊಂಡವರು ಕೂಡ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಳಸಿದ್ದಾರೆ. ನಲವತ್ತೈದು ಪ್ಲಸ್ 175 ಜನ MLC ಎಲ್ಲರಿಗೂ ಎಲ್ಲ ಸ್ಥಳ ಸಿಕ್ಕಲಿ ಅಂತ ಆಸೆ ಇದೆ. ಈಗ ಮೋದಿ ಸಾಹೇಬ್ರು ಆಗ್ಲಿಲ್ವ, ಏನು ಇಲ್ಲದೆ ಬಂದು ನೀವು ಯಾರು ಚಾನ್ಸ್ ಇದೆ ನೋಡಿ, ನೀವು ಟ್ರೈ ಮಾಡೋಣ. ಸರ್, ಈ ಸಂದರ್ಭದಲ್ಲಿ ಏನು ಬಜೆಟ್ ಟೈಮ್ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಏನು? ಇಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಏನಾದ್ರು ಇದ್ರೆ ಈಗ ಯಾರಾದ್ರು ಚೀಫ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸರು ಬಿಟ್ಟರೆ ನನಗೆ ಯಾರು ಮಾತಾಡಕ್ಕೆ ಹೋಗಿ ನಮ್ಗೆ ಬೆಂಗಾವಲು ಅವ್ರು ಯಾರು ಕುಮಾರಸ್ವಾಮಿ ಅವರು ಯಾವ ಸರ್ಕಾರದಲ್ಲಿ ಅದಕ್ಕೆ ಆರೋಪ ಬಂದಿತ್ತು. ನಾನು ಜೈಲಲ್ಲಿದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಕೊಟ್ಟಲ್ಲ ಸೇಮ್ ಟೈಮ್. ಅವಾಗ್ಲೂ ನೀವು ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ಸರ್ಕಾರ ತೆಗೆದುಕೊಳ್ಳಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ ಸರ್ಕಾರ ಇದ್ದಾಗ ಅವ್ರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಪೇಪರ್ ಬಂದಿದ್ದ ಆರೋಪ. ನ್ಯಾಚುರಲ್ ಜಸ್ಟಿಸ್ ನಾಟ್ ಬೀನ್ ಗಿವನ್. ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಬಗ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆನೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ. ಸಚಿವರುಗಳೇ ಈ ಸರ್ಕಾರದಲ್ಲಿ ಶಾಸಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಆದ್ರೆ ಈಗ ಪತಿವ್ರತೆ ತರ ಮಾತನಾಡ್ತಾರೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ಸಿಎಂ ಆಗುವಂತಹ ಕನಸಿಟ್ಟುಕೊಂಡವರು ಕೂಡ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಳಸಿದ್ದಾರೆ. ನಲವತ್ತೈದು ಪ್ಲಸ್ 175 ಜನ MLC ಎಲ್ಲರಿಗೂ ಎಲ್ಲ ಸ್ಥಳ ಸಿಕ್ಕಲಿ ಅಂತ ಆಸೆ ಇದೆ. ಈಗ ಮೋದಿ ಸಾಹೇಬ್ರು ಆಗ್ಲಿಲ್ವ, ಏನು ಇಲ್ಲದೆ ಬಂದು ನೀವು ಯಾರು ಚಾನ್ಸ್ ಇದೆ ನೋಡಿ, ನೀವು ಟ್ರೈ ಮಾಡೋಣ. ಸರ್, ಈ ಸಂದರ್ಭದಲ್ಲಿ ಏನು ಬಜೆಟ್ ಟೈಮ್ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಏನು? ಇಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಏನಾದ್ರು ಇದ್ರೆ ಈಗ ಯಾರಾದ್ರು ಚೀಫ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸರು ಬಿಟ್ಟರೆ ನನಗೆ ಯಾರು ಮಾತಾಡಕ್ಕೆ ಹೋಗಿ ನಮ್ಗೆ ಬೆಂಗಾವಲು ಅವ್ರು ಯಾರು ಕುಮಾರಸ್ವಾಮಿ ಅವರು ಯಾವ ಸರ್ಕಾರದಲ್ಲಿ ಅದಕ್ಕೆ ಆರೋಪ ಬಂದಿತ್ತು. ನಾನು ಜೈಲಲ್ಲಿದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಕೊಟ್ಟಲ್ಲ ಸೇಮ್ ಟೈಮ್. ಅವಾಗ್ಲೂ ನೀವು ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ಸರ್ಕಾರ ತೆಗೆದುಕೊಳ್ಳಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ ಸರ್ಕಾರ ಇದ್ದಾಗ ಅವ್ರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಪೇಪರ್ ಬಂದಿದ್ದ ಆರೋಪ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.